ಎಷ್ಟು ಪೋಸ್ಟ್ಗಳಿದೆ ಅಂತ ಕೇಳಿದ್ರೆ 384 ಪೋಸ್ಟ್. ಈ 384 ಪೋಸ್ಟ್ ರೇಷಿಯೋ ಯಾವ ರೀತಿ ತಗೊಳ್ತಾರೆ ಅಂದ್ರೆ 1:20 ತಗೊಳ್ತಿಲ್ಲ, 1:15 ತಗೊಳ್ತಿದ್ದಾರೆ. ಅಲ್ಲಿಗೆ ಎಷ್ಟು ಜನ ಮುಖ್ಯ ಪರೀಕ್ಷೆಯನ್ನ ಬರೀತಾರೆ ಅಂತ ಕೇಳಿದ್ರೆ ಏನಿಲ್ಲ ಅಂದ್ರೂ 5,600 5,700 ಜನ. ಈ 5,700 ಜನದಲ್ಲಿ ಈ ಬಾರಿ ಅವ್ರು 6.5% ಜಾಸ್ತಿ ಆಗಿದೆ ಅಂತ ಹೇಳಿದ್ರಲ್ಲ, 530ಕ್ಕೆ 6.5% ಅನ್ನ ಸೇರಿಸಿದ್ರೆ 565 ಆಗುತ್ತೆ. ಅಲ್ಲಿಗೆ 5,500 ಜನದಲ್ಲಿ ಬರೀ 565 ಜನ ಮಾತ್ರ ಇವತ್ತು ಏನ್ ಮಾಡ್ತಿದ್ರೆ ಮೇನ್ಸ್ ಅನ್ನ ಬರೀತಿರುವಂತದ್ದು. ಹೋದ ಸಲ 25% ಕನ್ನಡ ಮಾಧ್ಯಮದಲ್ಲಿ ಬರೆಯೋರಿದ್ರು, ಈ ಸಲ ಮೇನ್ಸ್ ಅನ್ನ ಕೇವಲ 9% ಜನ ಮಾತ್ರ ಬರೀತಿರುವಂತದ್ದು. ಈಗ ಅವ್ರು ಹೇಳಿದ್ರಲ್ಲ 6.5% ಜಾಸ್ತಿ ಆಯ್ತು ಅಂತ, ತಪ್ಪು. ಏನಕ್ಕೆ ಅಂದ್ರೆ ಅವರು ರೇಟ್ ಆಫ್ ಚೇಂಜ್ ಅನ್ನ ಹೇಳಿದ್ರು, ಎಷ್ಟು ಬದಲಾವಣೆ ಆಗಿದೆ ಅಂತ ಜನ ಅಂದ್ರೆ ಅಭ್ಯರ್ಥಿಗಳ ನಂಬರ್ ಅನ್ನ ಹೇಳಿದ್ರು. ಬಟ್ ನಾನ್ ಹೇಳ್ತೀನಿ, ಹೋದ ಸಲ ಬರ್ದಿರೋರ್ಗಿಂತ 60% ಕಡಿಮೆ ಜನ ಕನ್ನಡ ಮಾಧ್ಯಮದ ಅಭ್ಯರ್ಥಿಗಳ ಏನ್ ಮಾಡ್ತಿದ್ದಾರೆ ಎಕ್ಸಾಮ್ ಅನ್ನ ಬರೀತಿರುವಂತದ್ದು. ಇದು ಮೇಜರ್ ಫ್ಯಾಕ್ಟರ್ ಇರುವಂತದ್ದು. ಅವರೆಲ್ಲರೂ ಕೂಡ ತಪ್ಪು ತಿಳುವಳಿಕೆಯನ್ನ ಯಾರಿಗೆ ಗೌರ್ಮೆಂಟ್ ಆಗಿಲ್ಲ ಅಥವಾ ಬೇರೆಯವ್ರಿಗೆ ನೀಡ್ತಿರುವಂತದ್ದು. ಇನ್ನು ಕೊನೆಯದಾಗಿ ಯಾಕಂದ್ರೆ ನಾನು ತುಂಬಾ ವಿಷಯ ಮಾತಾಡಿ ತುಂಬಾ ಟೈಮ್ ತಗೊಂಡೆ, ಏನೋ ಕ್ಷಮೆ ಕೇಳಲಿಕ್ಕೆ ಇಷ್ಟಪಡ್ತೀನಿ. ಬಟ್ ಒಂದು ಪಾಯಿಂಟ್ ಬಂದು, ಬಟ್ ಇನ್ನೊಂದು ಕೊನೆ ಪಾಯಿಂಟ್ ಏನಕ್ಕೆ ಅಂದ್ರೆ ನಾರಾಯಣಗೌಡರು ಕೂಡ ಏನೋ ಅವರು ಮನವಿ ಮಾಡ್ಕೊಂಡಿದ್ರು ಸರ್ಕಾರಕ್ಕೆ. ಈಗ ನಾವು ಕೂಡ ಪ್ರತಿಯೊಂದು ವಿಚಾರಕ್ಕೂ ಸರ್ಕಾರವನ್ನ ಬ್ಲೇಮ್ ಮಾಡ್ಲಿಕ್ಕೆ ಆಗಲ್ಲ, ನಿಜ. ಆದ್ರೆ ಕೊನೆಯದಾಗಿ ಇದನ್ನ ಮರುಪರೀಕ್ಷೆ ಅಥವಾ ಇನ್ನು ನೋಟಿಫಿಕೇಶನ್ ಕ್ಯಾನ್ಸಲ್ ಮಾಡಿ ರೀನೋಟ್ ಕೇಳ್ಕೊಳ್ತೀನಿ. ಇದ್ರ ಮುಖಾಂತರ ಇಲ್ಲಿ ನಮಗಾದಂತ ಅನ್ಯಾಯದ ಕುರಿತು ಮಾತಾಡ್ಲಿಕ್ಕೆ ಅವಕಾಶವನ್ನ ಕಲ್ಪಿಸಿಕೊಟ್ಟಂತ ನಾರಾಯಣಗೌಡರವರಿಗೆ ತುಂಬ ಹೃದಯದ. ಕೊನೆಯದಾಗಿ ಅವ್ರೇನಾದ್ರೂ ಚೇಂಜ್ ಮಾಡ್ಲಿಲ್ಲ ಅಂದ್ರೆ, ಯಾವಾಗ್ಲೂ ಕರವೇ ಅಂತ ಬಂದಾಗ ಕರ್ನಾಟಕದಲ್ಲಿ ಅತಿ ದೊಡ್ಡ ಪ್ರೆಷರ್ ಗ್ರೂಪ್ ಕನ್ನಡ ಭಾಷೆ ವಿಚಾರ ಅಂತ ಬಂದ ಏನೋ ಜೀವನವೇ ಹೋರಾಟ ಆಗ್ಬಾರ್ದು, ಬಟ್ ಜೀವನದಲ್ಲಿ ಆಗಾಗ ಹೋರಾಟಗಳಿರ್ಬೇಕು ಅಂತ. ಬಟ್ ಇಲ್ಲಿ KPSC ಓದಕ್ ಬಂದವ್ರಿಗೆ ಏನಾಗಿದೆ ಅಂದ್ರೆ ಅವ್ರ ಜೀವನ ಪೂರ್ತಿ ಏನಾಗಿದೆ ಅಂದ್ರೆ ಬರೀ ಹೋರಾಟನೇ ಆಗಿದೆ. ಆ ಕಾರಣಕ್ಕೆ ಈ ಬಾರಿ ಅವ್ರು ಏನ್ ರೀನೋಟಿಫಿಕೇಶನ್ ಕೇಳ್ತಾರೆ, ಕನ್ನಡ ಮಾಧ್ಯಮದ ಅಭ್ಯರ್ಥಿಗಳು ಏನ್ ಕೇಳ್ತಾರೆ ಒಕ್ಕರಿಂದ ಅದಕ್ಕೆ ಯಾರು ಒಪ್ಕೊಳ್ಳೇಬೇಕು, ಗೌರ್ಮೆಂಟ್ ಒಪ್ಕೊಳ್ಳೇಬೇಕು. ನೆಕ್ಸ್ಟ್ ಎರಡನೇದು ಎಕ್ಸಾಮಿನೇಷನ್ ಕಂಟ್ರೋಲ್ ನ ಚೇಂಜ್ ಮಾಡಲೇಬೇಕು. ಮೂರನೇಲಿ ಕನ್ನಡಿಗ ಯಾವ ರೀತಿ ಸಾರ್ವಭೌಮನೋ ಕರ್ನಾಟಕದಲ್ಲಿ ಎಕ್ಸಾಮ್ ಅಲ್ಲೂ ಕೂಡ ಯಾವ್ದು ಅಂತಿಮ ಆಗಿರ್ಬೇಕು ಅಂತ ಕೇಳಿದ್ರೆ ಕನ್ನಡವೇ ಅಂತಿಮ ಆಗಿರ್ಬೇಕು. ಇದು ಮುತ್ತಿಗೆ ಆಗಿದೆ ಸರ್. ಈ ಸಲ ನಿಮ್ ಜೊತೆ ನಾವು ಇರ್ತೀವಿ, ಅದೇನೇ ಆಗ್ಲಿ. ಯಾಕಂದ್ರೆ ನೋಡಿ ನಮ್ಗೂ ಸಾಕಾಗಿ ಹೋಗ್ಬಿಟ್ಟಿದೆ. ಅದ್ರ ಮುಖಾಂತರ ನನ್ನೊಂದು ಏನೋ ಒಂದೆರಡು ಮಾತುಗಳನ್ನ ಆಡ್ಲಿಕ್ಕೆ ಅವಕಾಶ ಮಾಡಿಕೊಟ್ಟಿರೋ ಧನ್ಯವಾದಗಳನ್ನು ಹೇಳ್ತಾ ನನ್ನ ಮಾತನ್ನ ಮುಗಿಸ್ತೀನಿ. ಯಾವ ಆಗಸ್ಟ್ 27ರ ಅವತ್ತು ತೊಂದರೆ ಆದಾಗ ಕನ್ನಡದ ಅಭ್ಯರ್ಥಿಗಳಿಗೆ ತೊಂದರೆ ಆಗಿದೆ ಅಂದಾಗ ಅದನ್ನು ಸರಿಪಡಿಸಬೇಕು ಅಂತ ಹೇಳಿ ಸರ್ಕಾರದ ಮೇಲೆ ಒತ್ತಡ ತರುವಂತ ಕೆಲಸವನ್ನ ಪ್ರತಿಭಟನೆ ಮುಖಾಂತರ ಕರ್ನಾಟಕ ರಕ್ಷಣಾ ವೇದಿಕೆ ಮಾಡಿತ್ತು. ಈ ದೇಶದಲ್ಲಿ ಏನೇ ಪಡ್ಕೋಬೇಕು ಅಂದಾಗ ಅದು ಹೋರಾಟದ ಮುಖಾಂತರನೇ ಪಡ್ಕೋಬೇಕು ಅನ್ನೋದು ಡಾಕ್ಟರ್ ಅಂಬೇಡ್ಕರ್ ಅವರು ಹೇಳಿದಂತ ಮಾತು. ಹಾಗಾಗಿ ಅವರಿಂದ ಆದಂತ ಅನ್ಯಾಯಕ್ಕೆ ಮತ್ತೆ ನಾವು ಹೋರಾಟ ಮಾಡೇ ಅದು ಸರಿಪಡಿಸ್ಕೋಬೇಕು. ನಮ್ಮಿಂದ ಆದ ಅನ್ಯಾಯ ಅಲ್ಲ, ನಮ್ಮಿಂದ ಆದ ತಪ್ಪಲ್ಲ. ತಪ್ಪಾಗಿದ್ದು, ತಪ್ಪು ಮಾಡಿದ್ದು KPSC. ಅದನ್ನ ತಿದ್ದಿ ಸರಿಪಡಿಸಬೇಕಾಗಿದ್ದು ಸರ್ಕಾರ. ಯಾಕೆ ಸರ್ಕಾರ ಅದನ್ನ ಸಹಿಸ್ಕೊಂಡು ಕೂತಿದೆ ನಮಗೆ ಇವತ್ತವರೆಗೂ ಅರ್ಥ ಆಗಿಲ್ಲ. ಅದರ ಹಿಂದಿನ ಮರ್ಮ ಏನು ಅಂತೇಳಿ ನಮಗಿನ್ನೂ ಗೊತ್ತಾಗಿಲ್ಲ. ಆಗಸ್ಟ್ 27ರಲ್ಲಿ ನಡೆದಂತ ಪರೀಕ್ಷೆ ಮರುಪರೀಕ್ಷೆ ಆಗ್ಬೇಕು ಅನ್ನುವ ಆ ಎಲ್ಲ ವಿದ್ಯಾರ್ಥಿಗಳ ಕೋರಿಕೆ ಏನಿತ್ತು ಅದರ ಪ್ರಕಾರ ಕರವೇ ನಾನು ನಾಳೆ ಪ್ರತಿಭಟನೆ ಅಂದಾಗ ಅದರ ಹಿಂದಿನ ದಿವಸ ಸುಮಾರು 25-30 ನಿಮಿಷ ನಾನು ಮುಖ್ಯಮಂತ್ರಿಗಳು ಕೂತ್ಕೊಂಡು ಮಾತಾಡಿದೆ. ಆ ಮಾತಾಡಿದಂಥ ಸಂದರ್ಭದಲ್ಲಿ ನಾನು ಮುಖ್ಯಮಂತ್ರಿಗಳಿಗೆ ಅವರಿಗೆ ಅಷ್ಟರೊಳಗಡೆ KPSC ಏನೇನೋ ವಿಚಾರಗಳನ್ನ ಹೇಳಿತ್ತು. ಕೊನೆಗೆ ನಾನು ಅವರ ಜೊತೆಲಿ ಮಾತಾಡುವಾಗ ಅದೆಲ್ಲ ಹೀಗಾಗಿದೆ, ಕನ್ನಡದ ಮಕ್ಕಳ ಭವಿಷ್ಯ ಬದುಕು ಇದರಲ್ಲಿ ಅಡಗಿದೆ, ಇದನ್ನ ನೀವೇನಾದ್ರೂ ಸರಿಯಾಗಿ ಅರ್ಥ ಮಾಡ್ಕೊಳ್ದೆ ಹೋದ್ರೆ, ಸಹಿಸ್ಕೊಂಡು ಕೂತ್ಕೊಂಡ್ರೆ ನಿಮ್ಮ ರಾಜಕೀಯ ಜೀವನದಲ್ಲಿ ಇದೊಂದು ದೊಡ್ಡ ಕಪ್ಪು ಚುಕ್ಕಿ ಆಗುತ್ತೆ. ದಯವಿಟ್ಟು ಇದಕ್ಕೆ ಅವಕಾಶ ಕೊಡಬೇಡಿ, ಮರುಪರೀಕ್ಷೆಗೆ ಘೋಷಣೆ ಮಾಡಿ ಅಂತ ಅವತ್ತು ಅವರ ಮೇಲೆ ಒತ್ತಡವನ್ನು ಹಾಕಿದೆ. ಬೆಳಗ್ಗೆ 11-11:30 ಹೋರಾಟ ಪ್ರಾರಂಭ ಆಯಿತು. ಒಂದು 12 ಗಂಟೆ ಒಳಗಡೆ
ಅವರು ಟ್ವೀಟ್ ಮಾಡಿ ಮರುಪರೀಕ್ಷೆಗೆ ಅವಕಾಶ ಕೊಟ್ಟಿದ್ದೀನಿ. ಹಾಗೆ ಯಾವ ಅಧಿಕಾರಿಗಳು ತಪ್ಪು ಮಾಡಿದ್ದಾರೆ ಆ ಅಧಿಕಾರಿಗಳ ಮೇಲೆ ಮುಲಾಜಿಲ್ದಲೇ ಕ್ರಮ ತಗೋಬೇಕು ಅನ್ನುವ ಆದೇಶವೂ ಆಗಿದೆ ಅನ್ನೋ ಮಾತು ಗೊತ್ತಾಯಿತು. ಆದರೆ ಮತ್ತೆ ಡಿಸೆಂಬರ್ 29 ಮರುಪರೀಕ್ಷೆಯ ದಿನಾಂಕ ನಿಗದಿಯಾಗಿ ಮರುಪರೀಕ್ಷೆಗೆ ಬರಲಿಕ್ಕೆ ಹೋದವರಿಗೆ ಆಗಸ್ಟ್ 27 ಗೊಂದಲ ಏನಿತ್ತು ಅದಕ್ಕಿಂತ ಜಾಸ್ತಿ ಇತ್ತು. ಬಹುಶಃ ಅವರ ಪ್ರಶ್ನೆ ಪತ್ರಿಕೆಯನ್ನ ಅರ್ಥ ಮಾಡ್ಕೊಳ್ಳದೆ ಇಡೀ ಪರೀಕ್ಷೆಗೆ ಕೊಟ್ಟಂತ ಸಮಯ ಅರ್ಥ ಮಾಡ್ಕೊಳ್ಳದೆ ಆಗ್ಲಿಲ್ಲ ಪ್ರಶ್ನೆಗಳನ್ನ. ಆ ಮಟ್ಟಕ್ಕೆ ಮತ್ತೆ ಅದೇ ತಪ್ಪು KPSC ಮಾಡಿತು. ಆ ತಪ್ಪಿಗೆ ಹೊಣೆಗಾರನಾಗಿದ್ದಂತ ಜ್ಞಾನೇಂದ್ರ ಕುಮಾರನ್ನ ನಾವು ಆಗಸ್ಟ್ 27 ಮುಖ್ಯಮಂತ್ರಿ ಭೇಟಿ ಮಾಡಿದಂತ ಸಂದರ್ಭದಲ್ಲಿ ಮೊದಲು ಆ ವ್ಯಕ್ತಿಯ ಮೇಲೆ ಕ್ರಮ ಹಾಕಬೇಕು ಅಂತ ಒತ್ತಾಯ ಮಾಡಿದ್ರು. ಆಯ್ತು, ಅದಕ್ಕೆ ಮುಲಾಜಿಲ್ದಲೇ ಕ್ರಮ ತಗೋತೀವಿ ಅಂತ ಹೇಳಿದ್ರು. ಇವತ್ತವರೆಗೂ ಆ ವ್ಯಕ್ತಿ ಅದೇ ಜಾಗದಲ್ಲಿ ಕೂತ್ಕೊಂಡು ಮಾಡಬಾರದು ತಪ್ಪು ಮಾಡ್ತಾ ಇದ್ರು. ಇವತ್ತವರೆಗೂ ಅವನ ಮೇಲೆ ಕ್ರಮ ಆಗಲಿಲ್ಲ. ನಿನ್ನೆ ಮೊನ್ನೆ ನಾವು ಮತ್ತೆ ಡಿಸೆಂಬರ್ 29 ಪರೀಕ್ಷೆಲಾದಂತ ಅನ್ಯಾಯದ ವಿರುದ್ಧ ಮತ್ತೆ ಎಲ್ಲ ವಿದ್ಯಾರ್ಥಿಗಳು ಮಾತಾಡ್ಲಿಕ್ಕೆ ಪ್ರಾರಂಭ ಮಾಡಿದಾಗ ನಾವು ಅದಕ್ಕೆ ಇಲ್ಲ, ಹೀಗೆ ಬಿಟ್ರೆ ಕಷ್ಟ ಆಗುತ್ತೆ, ಅದಕ್ಕಾಗಿ ಆ ಕನ್ನಡದ ವಿದ್ಯಾರ್ಥಿಗಳ ಪರವಾಗಿ ಸರ್ಕಾರದ ಮೇಲೆ ದೊಡ್ಡ ಮಟ್ಟದ ಒತ್ತಡ ಹಾಕಬೇಕು ಅಂತ ಹೇಳಿ ಒಂದ್ ಕಡೆ ಕರ್ನಾಟಕ ರಕ್ಷಣಾ ವೇದಿಕೆ ಒಂದಷ್ಟು ನಮ್ಮ ಮುಖಂಡರುಗಳ ಜೊತೆ ಮಾತಾಡುವಾಗ ಇವರು ಸಹ ಬೇರೆ ಬೇರೆ ಸಾಹಿತಿಗಳು ಇವ್ರನ್ನ ಹೋಗಿ ಭೇಟಿ ಮಾಡಿದ್ರು. ಅದು ಕನ್ನಡದ ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರಿರ್ಬೋದು, ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಿರ್ಬೋದು, ನಾಡಿನ ಹಿರಿಯ ಸಾಹಿತಿಗಳಾದಂಥ ಸನ್ಮಾನ್ಯ ಬರಗೂರು ರಾಮಚಂದ್ರಪ್ಪನವರು ಇರ್ಬೋದು, ಇನ್ನು ಅನೇಕ ಕನ್ನಡದ ನಾಡಿನ ಹಿರಿಯರ ಜೊತೆಯಲ್ಲಿ ಚರ್ಚೆ ಮಾಡಿದ್ರು. ಅವರು ಸಹ ಸರ್ಕಾರಕ್ಕೆ ಪತ್ರ ಬರೆದ್ರು. ಆದರೂ ಸಹ ಯಾವುದೇ ಅವರ ಮೇಲೆ ಕ್ರಮ ಆಗದೆ ಅದನ್ನು ಸರಿಪಡಿಸದೆ ಯಾವ ನೊಂದು ಬೆಂದಂತ ಆ ವಿದ್ಯಾರ್ಥಿಗಳೇನಿದ್ದಾರೆ ಅವರ ಪರವಾಗಿ ಸರ್ಕಾರ ಇವತ್ತರೆಗೂ ಮಾತಾಡಲಿಲ್ಲ. ಅದ್ಯಾಕೆ ಮೌನಕ್ಕೆ ಶರಣ ಆಗಿದೆ ಅನ್ನೋದು ನನಗೆ ಅರ್ಥ ಆಗದ ವಿಚಾರ. ಒಂದು ಕಾಲಕ್ಕೆ ನಾವು ಕೇಳ್ತಾ ಇದ್ವು KPSC ಮಹಾನ್ ಭ್ರಷ್ಟರು ಇರುವಂತ ಜಾಗ, ಅದು ಅಲ್ಲಿ ಆಗುವ ಭ್ರಷ್ಟಾಚಾರ ಬಹುಶಃ ಸರ್ಕಾರದ ಯಾವುದೇ ಇದರಲ್ಲಿ ಆಗುವುದಿಲ್ಲ ಅನ್ನೋದು ಕೇಳ್ಪಟ್ಟಿತ್ತು. ಆದರೆ ಇವತ್ತಿಗೂ ಅರ್ಥ ಆಗ್ತಾ ಇದೆ, ಏನಾದರೂ ಆ ಥರದ ಕನ್ನಡದ ಮಕ್ಕಳ ಉನ್ನತವಾದಂಥ ಉದ್ಯೋಗಕ್ಕೆ ಬರಬಾರ್ದು ಅನ್ನೋ ಕಾರಣಕ್ಕೋಸ್ಕರ ಇಂಥ ಕುತಂತ್ರಗಳೇನಾದರೂ ನಡೀತಾ ಇದೆ ಅನ್ನೋ ಅನುಮಾನ KPSC ವಿರುದ್ಧ ನಮಗೆ ಅನಿಸ್ತಾ ಇದೆ. ಕನ್ನಡದ ಮಕ್ಕಳು ಯಾರಿಗೋಸ್ಕರ ಈ ಸರ್ಕಾರ, ಯಾರಿಗೋಸ್ಕರ ಈ KPSC ಅನ್ನೋದು ನಮ್ಗಿನ್ನೂ ಅರ್ಥ ಆಗ್ತಾ ಇಲ್ಲ. ಕನ್ನಡದ ಮಕ್ಕಳ ಭವಿಷ್ಯದ ಮೇಲೆ ನೀವು ಬರೆ ಹಾಕೋದಾದ್ರೆ ಮತ್ತೆ ಎಂಥದ್ದು, ಯಾರಿಗೋಸ್ಕರ ಇದೆಲ್ಲ ಆಗಬೇಕು ಅನ್ನೋದು ಕರ್ನಾಟಕ ರಕ್ಷಣಾ ವೇದಿಕೆ ಅದಕ್ಕಾಗಿ 18ನೇ ತಾರೀಕು ನಾಡಿದ್ದು ಮಂಗಳವಾರ ಮತ್ತೆ ಅದೇ ಫ್ರೀಡಂ ಪಾರ್ಕ್ನಲ್ಲಿ ಭಾರಿ ಬೃಹತ್ ಮಟ್ಟದ ಪ್ರತಿಭಟನೆಯನ್ನ ಹಮ್ಮಿಕೊಂಡಿದೆ. ಈಗ ತಾನೇ ಮಾತಾಡಿದಂಥ ತೇಜಸ್ ಅವರು ಆದ ಅನ್ಯಾಯದ ವಿಚಾರ ಮತ್ತೆ ಈಗ ಆಗ್ಬೇಕಾದ ವಿಚಾರ ಎಲ್ಲ ಹೇಳಿದ್ದಾರೆ. ಮುಖ್ಯಮಂತ್ರಿಗಳು ತಕ್ಷಣ ಮಾಡಬೇಕಾದ್ದೇನಂದ್ರೆ, ನೋಡಿ, ಅವ್ರು ರಾತ್ರಿ ಯಾವಾಗ 18ಕ್ಕೆ ಪ್ರತಿಭಟನೆ ಮಾಡ್ತೀವಿ ಎನ್ನುವ 18ರ ದಿನಾಂಕದ ಘೋಷಣೆ ಆದ ರಾತ್ರಿ, ನಾನು ಹೇಳಿದ್ದೆ ಹಿಂದೆ ಇನ್ನೂ ಘೋಷಣೆ ಆಗಿರ್ಲಿಲ್ಲ. ನನಗೆ ಬಂದ ಮಾಹಿತಿ ಪ್ರಕಾರ ಇವತ್ತು ರಾತ್ರಿಯಲ್ಲಿ ಆ ಥರದೊಂದು ತೀರ್ಮಾನ ಆಗೋದಿದೆ ಅಂತ ಇವ್ರಿಗೆ ಹೇಳಿದ್ದೆ. ಇವರಿಲ್ಲ, ಇನ್ನೂ ತಡವಾಗತ್ತೆ ಅಂತ ನನ್ನ ಹತ್ರ ವಾದ ಮಾಡಿದ್ರು ಅವತ್ತು. ಆದರೆ ಅವತ್ತು ರಾತ್ರಿನೇ ಆಯ್ತು. ಅವತ್ತು ರಾತ್ರಿನೇ ರಿಸಲ್ಟ್ ಅನೌನ್ಸ್ ಆಯಿತು. ಅದು ಯಾಕೆ ಅಷ್ಟೊಂದು ಹಾತುರವಾಗಿ ರಿಸಲ್ಟ್ನ ಘೋಷಣೆ ಮಾಡಿದ್ರು ಅನ್ನೋದು ಅದರ ಹಿಂದೆ ಇರುವ ಮರ್ಮ ಅರ್ಥ ಆಗತ್ತೆ. ಅವರು ನಿನ್ನೆ ಒಂದು ಪತ್ರಿಕಾ ಪ್ರಕಟಣೆಯನ್ನು ಸಹ ಕೊಟ್ಟಿದ್ದಾರೆ. ನಮ್ಮಿಂದ ಏನೂ ಅನ್ಯಾಯ ಆಗಿಲ್ಲ,
ಏನೂ ಅನ್ಯಾಯ ಆಗಿಲ್ಲ. ಹಾಗಾಗಿ ಅವ್ರು ಹೇಳಿದಾಗೆ ಹೋದ ಬಾರಿಗಿಂತ ಅಂದರೆ 2017-18 ಈ ಬಾರಿ 23-24 ಈ ಇದರಲ್ಲಿ ಕನ್ನಡದ ಅಭ್ಯರ್ಥಿಗಳ ಸಂಖ್ಯೆ ಹೆಚ್ಚಾಗಿದೆ, ಪಾಸಾದವರ ಸಂಖ್ಯೆ ಹೆಚ್ಚಾಗಿದೆ ಅನ್ನೋದನ್ನ ಅವರು ಹೇಳ್ತಾರೆ. ಹಾಗಾಗಿ ಅನೇಕ KPSC ಬಗ್ಗೆ ಸಾರ್ವಜನಿಕವಾಗಿ ಅನೇಕ ಚರ್ಚೆಗಳು ನಡೀತಾ ಇದೆ. ಅಲ್ಲಿಯ ಭ್ರಷ್ಟಾಚಾರದ ಬಗ್ಗೆ, ಅಲ್ಲಿ ಏನೆಲ್ಲ ಈಗಲೂ ಏನು ನಡೀತಾ ಇದೆ ಅನ್ನೋದ್ರ ಬಗ್ಗೆನೂ ಸಹ ಇನ್ನೊಂದೆರಡು ದಿವಸದಲ್ಲಿ ಬಹುಶಃ KPSC ಹಣೆಬರ ಬೀದಿಯಲ್ಲಿ ಜನ ನಿಂತು ಮಾತಾಡುವಂಥ ಮಟ್ಟಕ್ಕೆ ಅವರು ಅಲ್ಲಿ ಭ್ರಷ್ಟಾಚಾರ ಆಗಿದೆ ಅನ್ನೋದು ನಮ್ಗೆ ಅರ್ಥ ಆಗ್ತಾ ಇದೆ. ನಾವು ಅದರೆಲ್ಲ ಮಾಹಿತಿ ಕಲೆಕ್ಟ್ ಮಾಡ್ತಾ ಇದ್ದೀವಿ. ಹಾಗಾಗಿ ಬಹುಶಃ ಅಲ್ಲಿ ಕೂತಿರೋ ಅಷ್ಟು ಜನರು ಸಹ ಪರಪ್ ನಗರ ಅವ್ರ ಜೈಲಿಗೆ ಹೋಗೋದ್ರಲ್ಲಿ ಭಾರಿ ದಿವಸ ಏನಿಲ್ಲ, ಬೇಗ ಹೋಗ್ತಾರೆ ಅವರು. ಪರಪ್ ನಗರ ಅವ್ರ ಜೈಲಿಗೆ ಅವ್ರನ್ನೆಲ್ಲ ಕಳಿಸ್ಬೇಕು, ಸ್ವಲ್ಪ ನೋಡ್ಕೊಂಡು ಬರಲಿ. ಒಂದು ತಿಂಗಳು 2 ತಿಂಗಳು ಇದ್ದು ಆ ಜೈಲಲ್ಲಿ ಮುದ್ದೆ ಮುರಿದು ಬಂದರೆ ಆಗ ಈ ಬಡಪಾಯಿ ವಿದ್ಯಾರ್ಥಿಗಳದ್ದು ಕಷ್ಟ ನಷ್ಟ ದುಃಖ ದುಮಾನಿ ಅಲ್ಲಿ ಕೂತಿರೋರಿಗೆ ಅರ್ಥ ಆಗತ್ತೆ. ಅದಕ್ಕೋಸ್ಕರ ಕರ್ನಾಟಕದ ಸರ್ಕಾರದ ಜೊತೆಯಲ್ಲಿ ನಾನು ಈಗೊಂದು 3-4 ದಿವಸದಿಂದ ಮುಖ್ಯಮಂತ್ರಿಗಳನ್ನ ಭೇಟಿ ಮಾಡಬೇಕು, ಇದೇ ಕಾರಣಕ್ಕಾಗಿ ಭೇಟಿ ಮಾಡಬೇಕು ಅನ್ನುವಾಗಲೂ ಸಹ ಇಲ್ಲಿವರೆಗೂ ನನಗೆ ಮಾತಾಡಲಿಕ್ಕೆ ಅವಕಾಶ ಆಗಲಿಲ್ಲ. ಏನು ಬಜೆಟ್ಟು ವಿಚಾರದಿಂದಾಗಿ ಕೆಲವು ಇಲಾಖೆಗಳ ಜೊತೆ ನಿರಂತರವಾಗಿ ಸಭೆ ನಡೀತಾ ಇದೆ ಅನ್ನೋ ಕಾರಣಕ್ಕೋಸ್ಕರ ಮುಖ್ಯಮಂತ್ರಿಗಳ ಜೊತೆಯಲ್ಲಿ ಮಾತಾಡಲಿಕ್ಕೆ ಸಾಧ್ಯ ಇಲ್ಲ. ನಾನು ಮುಖ್ಯಮಂತ್ರಿಗಳಿಗೆ ಅನೇಕ ಸಲ ಹೇಳಿದಿರಿ, ಇದೇ ವಿಚಾರ ಅಂತಲ್ಲ, ಒಟ್ಟಾರೆ ಕನ್ನಡದ ವಿಚಾರಕ್ಕನ ಅನೇಕ ಸಲ ಹೇಳಿದ್ದೀನಿ. ತಮಗೆ ಎಷ್ಟೋ ನಾನು ನೋಡಿದಂಥ ಮುಖ್ಯಮಂತ್ರಿಗಳಲ್ಲಿ ಅಷ್ಟೋ ಇಷ್ಟೋ ಕನ್ನಡದ ಕಾಳಜಿ ಕಳಕಳಿ ಒಂದಷ್ಟು ಅಭಿಮಾನವನ್ನು ಇಟ್ಕೊಂಡಿರುವಂಥವರು ಸನ್ಮಾನ್ಯ ಸಿದ್ದರಾಮಯ್ಯನವರು. ಹಾಗಾಗಿ ಆ ಕಾಳಜಿ ಕಳಕಳಿ ನಿಜ ಅನ್ನೋದಾದರೆ ಅದು ಮತ್ತೊಮ್ಮೆ ಸಾಬೀತು ಆಗಬೇಕಾದ್ರೆ ಇವತ್ತೇನು ಅನ್ಯಾಯ ಆಗಿದೆ ಅದು ಸರಿಪಡಿಸೋದ್ರಿಂದ ಸಿದ್ದರಾಮಯ್ಯನವರ ಈ ಕನ್ನಡದ ಪ್ರೀತಿ ಕಾಳಜಿ ಮತ್ತೆ ಸಾಬೀತು ಆಗತ್ತೆ ಅನ್ನೋದು ನನ್ನ ಉದ್ದೇಶ. ಮಹನ್ ಒಬ್ಬ ಭ್ರಷ್ಟ ಅಧಿಕಾರಿ ಅಲ್ಲಿ ಸೇರ್ಕೊಂಡಿದ್ದಾನೆ. ಅವನು ಒಂದ್ ಕಡೆ ಒಂದು ಟ್ವೀಟ್ ಮಾಡ್ತಾನೆ, ಹೋದ ಬಾರಿ ಕನ್ನಡದ ಮಕ್ಕಳು ಕಷ್ಟದಲ್ಲಿರೋದನ್ನ ನೋಡಿಕೊಂಡು ಅವನಿಗೆ ಭಾರಿ ಖುಷಿ ಆಗ್ತಿತ್ತಂತೆ. ನಾನು ಭಾರಿ ಖುಷಿ ಪಡ್ತಾ ಇದ್ದೀನಿ, ಭಾರಿ ಎಂಜಾಯ್ ಮಾಡ್ತಾ ಇದ್ದೀನಿ ಅಂತ ಹೇಳ್ಕೊಂಡಂತ ಅಧಿಕಾರಿ. ಅದನ್ನು ನಾವು ಸರ್ಕಾರದ ಗಮನಕ್ಕೆ, ಮುಖ್ಯಮಂತ್ರಿ ಗಮನಕ್ಕೆ ನಾವು ತಂದಿದ್ರು. ಆದ್ರೂ ಇವತ್ತಿಗೂ ಆ ಅಧಿಕಾರಿ ಅಲ್ಲೇ ಇದ್ದಾನೆ. ಅವನು ಮೂಲತಃ ಉತ್ತರ ಪ್ರದೇಶ ಮೂಲದ ವ್ಯಕ್ತಿ. ಹಿಂದಿ ರಾಜ್ಯದಿಂದ ಬಂದಂಥ ವ್ಯಕ್ತಿಗೆ ಕನ್ನಡದ ಗಂಧಗಾಳಿಯ ಅರಿವಿಲ್ಲದೆ ಇಂಥ ದುರಹಂಕಾರದ ವರ್ತನೆಯನ್ನು ತೋರ್ತಿರುವಂಥ ಈ ಅಧಿಕಾರಿ ಒಂದು ಕ್ಷಣ ಇರಬಾರ್ದು. ಸಿದ್ದರಾಮಯ್ಯನವರೇ, ಒಂದು ಕ್ಷಣ ಇರಬಾರ್ದು. ಇಲ್ಲ ನಿಮ್ಮ ಮೇಲೆ ಕ್ರಮ ತಗೊಳಕ್ ಆಗ್ಲಿಲ್ಲ ಅಂದ್ರೆ ನಾನು ಹೇಳ್ತಾ ಇದ್ದೀನಿ, ನಾರಾಯಣಗೌಡರು ಕಾನೂನನ್ನ ಕೈಗೆತ್ಕೊಂಡ್ರು ಅಂತೇಳಿ ನಾಳೆ ನಮ್ಮ ಮೇಲೆ ತಾವು ವಾದವನ್ನ ಇಟ್ಕೋಬಾರ್ದು. ನಿಮ್ಮ ಕೈಲಿ ಆಗದೆ ಹೋದ್ರೆ, ಕ್ರಮ ತಗೊಳಕ್ ಆಗದೆ ಹೋದ್ರೆ, ಕನಿಷ್ಠ ಮಕ್ಕಳ ನೋವನ್ನ ಖುಷಿ ಪಡೋ ಎಂಜಾಯ್ ಮಾಡುವ ಅಧಿಕಾರಿ ಜ್ಞಾನೇಂದ್ರ ಕುಮಾರ್ನ ಕೊಳ್ಪಟ್ಟೆ ಹಿಡಿದು ಕರವೇ ಕಾರ್ಯಕರ್ತರ ಹಾಕಿ ಹೇಳ್ಕೊಂಬಂದ 4 ಬಿಗಿಯುವ ಕೆಲಸವನ್ನ ಕರವೇ ಮಾಡುತ್ತೆ. ಅದಾಗೋದು ಬೇಡ, ಕಾನೂನು ಕೈ ಎತ್ಕೊಳ್ಳೋದು ಬೇಡ ಅನ್ನೋದಾದ್ರೆ ತಕ್ಷಣ ಅಧಿಕಾರಿಯನ್ನ ಸಸ್ಪೆಂಡ್ ಮಾಡಿ ಅವ್ರನ್ನ ಸಸ್ಪೆಂಡ್ ಮಾಡುವಂತ ಕೆಲಸ ಸರ್ಕಾರದಿಂದ ಆಗಬೇಕು. ಯಾಕೆಂದ್ರೆ ಎಲ್ಲಿಂದ ಬಂದಂಥವರಿಗೆ ಈ ನಿರದಲ್ಲಿ ಇಷ್ಟೊಂದು ದುರಹಂಕಾರ, ಕನ್ನಡದ ಮಕ್ಕಳ ನೋವು ದುಃಖ ದುಮಾನಿ ಅವ್ರಿಗೆ ಖುಷಿ ಕೊಡುತ್ತೆ ಅನ್ನೋದಾದ್ರೆ ಅವನಿಗೆ ಏನು ನಾವೆಂಥದ್ದು, ನಾವು ಖುಷಿ ಪಡಬೇಕಲ್ಲ ಕನ್ನಡಿಗರು. ಆಗ ಅವನು ನೊಂದಾಗ ಬೆಂದಾಗ ಕನ್ನಡಿಗರು ನಾವು ಖುಷಿ ಪಡಬೇಕಲ್ಲ. ಹಾಗಾಗಿ ಅದು ಆಗಬೇಕು ಅನ್ನೋದಾದ್ರೆ ಸರ್ಕಾರ ತಕ್ಷಣ ಅವನ ಮೇಲೆ ಕ್ರಮ ಆಗಬೇಕು. ಇಲ್ಲದೆ ಹೋದ್ರೆ ಭಾರಿ ಕಷ್ಟ ಆಗುತ್ತೆ ಅನ್ನೋ ಮಾತನ್ನ ಹೇಳ್ತಾ ಇದ್ದೀನಿ. ದಯವಿಟ್ಟು ಸರ್ಕಾರ ಈ ಕಡೆ ಹೆಚ್ಚು ಗಮನವನ್ನ ಕೊಡಿ. ನೀವು ಎಷ್ಟೇ ಪ್ರಯತ್ನ ಪಡಿ, ಅಲ್ಲಿ ಆರ್ಡರ್ ಕಾಪಿನೇ ಚೇಂಜ್ ಮಾಡಿಸ್ತಾರೆ. ಹಾಗಿದ್ದಾಗ ನಾವು ಅಭ್ಯರ್ಥಿಗಳು, ಬಡ ಅಭ್ಯರ್ಥಿಗಳು, ಮಧ್ಯಮ ವರ್ಗದವರು ಏನ್ ಪ್ರಯತ್ನ ಪಡ್ತಾರೆ ಅದು ವ್ಯರ್ಥ ಪ್ರಯತ್ನ. ಸೊ ಈಗ ಹೈಕೋರ್ಟ್ಗೆ ಚಾಲೆಂಜ್ ಮಾಡಿದ್ರು ಕೂಡ ಇಲ್ಲಿ ಒಂದು ಕಡೆ ಏನಿದೆ ಅಂತಂದ್ರೆ ಮರುಪರೀಕ್ಷೆ ಅಂತ ಕೇಳ್ತಾ ಇದೀವಿ. ಅದು ಲೀಗಲ್ ಏನಾಗುತ್ತೆ ಮತ್ತೆ ತೊಂದರೆ ಆಗ್ತಕ್ಕಂತ ಒಂದು ಚಾನ್ಸಸ್ ಇರುತ್ತೆ.
ಈ ಸರಿ 59 ಪ್ರಶ್ನೆಗಳು ಅಂದ್ರೆ ಮೇಜರ್ ಆಗಿರ್ತಕ್ಕಂಥದ್ದು 36. ಸೊ ಇನ್ನು ಉಳಿದಿರ್ತಕ್ಕಂಥದ್ದು ಮೈನರ್ ಪ್ರಶ್ನೆಗಳು ಅಂತ ಹೇಳ್ತೀವಿ. ಲಾಸ್ಟ್ ಟೈಮ್ ಕೂಡ 57 ಆಗಿತ್ತು, ಈ ಸಲ 59 ಪ್ರಶ್ನೆಗಳು ತಪ್ಪಾಗಿದೆ. ಜಾಸ್ತಿ ಅಟ್ರಾಕ್ಟ್ ಮಾಡಿದ್ದಾರೆ ಅದನ್ನ KPSC ಅವರು. ಹೌದು, ಪರೀಕ್ಷೆ ಆದಂಥದ್ದು ಮತ್ತು ಅದೇ ತಪ್ಪು ಏನು ಆಗಸ್ಟ್ 27ರಲ್ಲಿ ಏನಾಯಿತು ಪರೀಕ್ಷೆಯಲ್ಲಿ, ಡಿಸೆಂಬರ್ 29ರಲ್ಲಿ ನಡೆದಂಥ ಪರೀಕ್ಷೆಯಲ್ಲೂ ಸಹ ಅದೇ ತಪ್ಪಾಗಿದೆ. ಸರಿಪಡಿಸ್ಕೊಳ್ಳಿಲ್ಲ. ಅವ್ರು ಹೇಳಿದಾಗೆ ಕನ್ನಡದಿಂದ ಇಂಗ್ಲೀಷ್ಗೆ ಅನುವಾದ ಮಾಡಬೇಕಾದಂಥ ವಿಚಾರವನ್ನು ಉಲ್ಟಾ ಅವರು ಇಂಗ್ಲೀಷಿಂದ ಕನ್ನಡಕ್ಕೆ ಅನುವಾದ ಮಾಡಿದ್ರು. KPSC ಅನ್ನೋ ಒಂದು ಸಂಸ್ಥೆಯಲ್ಲಿ ಸರಿಯಾದ ಅವರು ಇನ್ನು ನೋಡ್ರಿ ಇವರ ಪರೀಕ್ಷೆಗಳಲ್ಲಿ ಆಗುವಂಥ ತಪ್ಪು ಅವ್ರು ಇನ್ನೊಂದಷ್ಟು ಪರೀಕ್ಷೆಗಳು ಮಾಡಿದಾಗ ಅಲ್ಲಿ ಕನ್ನಡ ಪ್ರಶ್ನೆ ಪತ್ರಿಕೆಯಲ್ಲಿ ಯಾವತ್ತೂ ಅದು ತಪ್ಪು ಆಗಿಲ್ಲ. ಅದು ಯಾಕೆ ಈ ಇದರಲ್ಲೇ ಯಾಕೆ ತಪ್ಪು ಆಗ್ತಾ ಇದೆ ಅನ್ನೋದು ಇದು ನಮಗೆ ಅನಿಸುವಂಥದ್ದು. ನ್ಯಾಯ ದೊರಕುವವರೆಗೂ ಹೋರಾಟ ಮುಂದುವರಿಯುತ್ತೆ. 18ನೇ ತಾರೀಕು ಫ್ರೀಡಂ ಪಾರ್ಕ್ನಲ್ಲಿ ಭಾರಿ ದೊಡ್ಡ ಮಟ್ಟದ ಪ್ರತಿಭಟನೆ ನಾವು ಮಾಡ್ತೇವೆ. ಹೋಗಿ ನಾವ್ ಏನೇ ತಿಪ್ಪರ್ಲಾಗ ಹಾಕಿದ್ರು ಅದರಿಂದ ನಮಗೆ ನ್ಯಾಯ ಸಿಗುತ್ತೆ ಅನ್ನೋ ನಂಬಿಕೆ ಇಲ್ಲ. ಹೈಕೋರ್ಟ್ ಮುಂದೆ ಏನ್ ಬೇಕಾದ್ರೂ ಆಗ್ಬೋದು. ಬಟ್ ಕನ್ನಡದ ವಿಚಾರಕ್ಕೆ ಕರ್ನಾಟಕದಲ್ಲಿ ಇನ್ನು ಕೋರ್ಟ್ಗಳಿಗೆ ಹೋಗಿ ನ್ಯಾಯ ತಗೊಳ್ಳುವಂತ ಪರಿಸ್ಥಿತಿ ಬರಬಾರ್ದು. ಆ ಬರ್ದಂತೆ ನೋಡ್ಕೊಳ್ಳೋಕೆ ಒಬ್ರು ಕಾವಲುಗಾರ ಅಂತ ನಿಂತಿರ್ತಾರೆ, ಅವರೇ ನಾರಾಯಣ್ ಗೌಡ್ರು. ಇನ್ನು ನಾರಾಯಣ್ ಗೌಡ್ರ ಕೈಯಲ್ಲಿ ಆಗಿಲ್ಲ ಅಂದ್ರೆ ಇನ್ನ ಬರ್ದಿಟ್ಕೊಂಡ್ಬಿಡಿ, ಮುಂದೆ KPSC ಬರೆಯೋರು ಯಾರನ್ನಾಗಿರ್ಲಿ ಇನ್ನು ಯಾರ ಕೈಲಿಂದ ಇದನ್ನು ಬದಲಾಯಿಸೋದಕ್ಕಾಗಲ್ಲ. ಅದೊಂದೇ ಕಾರಣಕ್ಕೆ ಕೊನೆಯದಾಗಿ ಹೆಂಗೆ ಸುಪ್ರೀಂ ಕೋರ್ಟ್ ಅಂತ ಇರುತ್ತಲ್ಲ ಹಂಗೆ ಕೊನೆಯದಾಗಿ ಕನ್ನಡವನ್ನ ಕಾಯ್ಲಿಕ್ಕಿರುವಂತ ವ್ಯಕ್ತಿ ಹತ್ರ ನಾವಿವತ್ತು ಬಂದು ಕೂತಿದ್ದೀವಿ. ಅವ್ರ ಮೇಲೆ ಸಂಪೂರ್ಣ ಜವಾಬ್ದಾರಿ. ಅವ್ರು ಇಲ್ಲಿ ಹೇಳ್ತಾರೆ ಅದರ ಪ್ರಕಾರ ನಡ್ಕೊಳ್ಳುವಂಥದ್ದು ನಮ್ಮ ಅಂದ್ರೆ ವಿದ್ಯಾರ್ಥಿಗಳ ಜವಾಬ್ದಾರಿ. ಪೂರ್ವಭಾವಿ ಮಾಡಿದ್ರೆ ನಾಡಿದ್ದು ಪ್ರೊಟೆಸ್ಟ್ ಮಾಡ್ತಿದ್ರ ಸರ್ಕಾರ ಪದೇ ಪದೇ ಇದರ KPSC ಡಿಬೇಟ್ ಮಾಡ್ತಾ ಇದೆ. ಸತಿ ಪ್ರೊಟೆಸ್ಟ್ ಮಾಡಿದ್ರೆ ಇದೇ 18ನೇ ತಾರೀಕು KPSCಯಲ್ಲಿ ನಡೆದಿರುವಂಥ ಅನ್ಯಾಯ, ಮಹಾಭ್ರಷ್ಟ ಅಧಿಕಾರಿಗಳ ಮೇಲೆ ಕ್ರಮ, ಕನ್ನಡದಲ್ಲಿ ಪರೀಕ್ಷೆ ಬರೆದಂಥ ಕನ್ನಡದ ಅಭ್ಯರ್ಥಿಗಳಿಗಾಗಿರುವ ಅನ್ಯಾಯದ ವಿರುದ್ಧ 18ನೇ ತಾರೀಕು ಫ್ರೀಡಂ ಪಾರ್ಕ್ನಲ್ಲಿ ಬೆಳಗ್ಗೆ 11 ಗಂಟೆಯಿಂದ ಸಂಜೆವರೆಗೂ ಭಾರಿ ದೊಡ್ಡ ಪ್ರತಿಭಟನೆಯನ್ನು ಕರ್ನಾಟಕ ರಕ್ಷಣಾ ವೇದಿಕೆ ಮಾಡಬೇಕು ಅನ್ನೋ ತೀರ್ಮಾನ ಮಾಡಿದೆ. ಈ ಪರೀಕ್ಷೆಯನ್ನು ಬರೆದಿರುವಂಥ ಗ್ರಾಮೀಣ ಪ್ರದೇಶದ ಕನ್ನಡದ ಮಾಧ್ಯಮದ ವಿದ್ಯಾರ್ಥಿಗಳೇನಿದ್ದಾರೆ ಅವರೆಲ್ಲ ರಾಜ್ಯದ ಮೂಲೆ ಮೂಲೆಯಿಂದ ಅವತ್ತು ಆ ಪ್ರತಿಭಟನೆಯಲ್ಲಿ ಪಾಲ್ಗೊಳ್ತಾರೆ. ಆ ಪ್ರತಿಭಟನೆಯ ನಂತರ ಸಂಜೆ ಮುಖ್ಯಮಂತ್ರಿಗಳನ್ನು ಭೇಟಿ ಮಾಡಿ KPSCಯಲ್ಲಿ ಆಗಿರುವಂಥ ಅನ್ಯಾಯ, ಆ ವಿದ್ಯಾರ್ಥಿಗಳಿಗೆ ಸಿಗಬೇಕಾದಂಥ ನ್ಯಾಯದ ವಿಚಾರವಾಗಿ ಅವರ ಜೊತೆಯಲ್ಲಿ ಕುಂತು ಚರ್ಚೆ ಮಾಡಬೇಕು ಅನ್ನೋದು ಕರ್ನಾಟಕ ರಕ್ಷಣಾ ವೇದಿಕೆ ಉದ್ದೇಶ ಆಗಿದೆ. ಹಿಂದೆ ಆಗಸ್ಟ್ 27ರಲ್ಲಿ ನಡೆದಂಥ ಪರೀಕ್ಷೆ ಸಂದರ್ಭದಲ್ಲಿ ಅವತ್ತಿಗೂ ಸಹ ಅವರು ಕೊಟ್ಟಂಥ ಪ್ರಶ್ನಾ ಪತ್ರಿಕೆಯಲ್ಲಿ ಅರ್ಥ ಆಗದ ಪ್ರಶ್ನೆಗಳನ್ನು ಕೊಟ್ಟಂಥ ಪ್ರಶ್ನೆಯಲ್ಲಿ ಆ ಪದಗಳಿಗೆ ಅರ್ಥವಿಲ್ಲದಂಥ ಪದಗಳನ್ನು ಕೊಟ್ಟು ಪ್ರಶ್ನೆನೇ ಅರ್ಥ ಮಾಡ್ಕೊಳ್ಳೋಕ್ಕಾಗದೆ ಗೊಂದಲದಿಂದ ಪರೀಕ್ಷೆಯಿಂದ ಹೊರಬಂದಂಥದ್ದು ನಾವು ಅವತ್ತು ಗಮನಿಸಿದ್ದು. ಅದನ್ನು ಮುಖ್ಯಮಂತ್ರಿಗಳ ಗಮನಕ್ಕೆ ತಂದು ಈ ಥರ ಅನ್ಯಾಯ ಕನ್ನಡದ ವಿದ್ಯಾರ್ಥಿಗಳಿಗೆ ಆಗಿದೆ, ಅದನ್ನು ಸರಿಪಡಿಸಿ ಆ ಭ್ರಷ್ಟ ಅಧಿಕಾರಿಗಳ ಮೇಲೆ ಕ್ರಮ ತಗೊಳ್ಳಿ ಅಂತ ಹೇಳಿ ಮುಖ್ಯಮಂತ್ರಿಗಳಿಗೆ ನಾನು ಭೇಟಿ ಮಾಡಿದ್ದೆ. ಆಗ ಪ್ರತಿಭಟನೆ ನಡೆದಿತ್ತು. ತಕ್ಷಣ ಟ್ವೀಟ್ ಮಾಡಿದಂಥ ಮುಖ್ಯಮಂತ್ರಿಗಳು ಮರುಪರೀಕ್ಷೆಗೆ ಅವಕಾಶವನ್ನು, ಅವತ್ತೇನು ಅವರ ಬೇಡಿಕೆ ಇದ್ದಿದ್ದು ಮರುಪರೀಕ್ಷೆಗೆ ಅವಕಾಶ ಕೊಡಬೇಕು ಅನ್ನುವ ಬೇಡಿಕೆ ಇತ್ತು.
ಹಾಗಾಗಿ ಮುಖ್ಯಮಂತ್ರಿಗಳು ಅವತ್ತು ಅರ್ಥ ಮಾಡಿಕೊಂಡು ಕರ್ನಾಟಕದ ಮಕ್ಕಳ ಭವಿಷ್ಯ ಬದುಕು ಇದರಲ್ಲಿ ಅಡಗಿದೆ ಅನ್ನುವ ಕಾರಣಕ್ಕಾಗಿ ಅವತ್ತು ಮರುಪರೀಕ್ಷೆಗೆ ಅವಕಾಶ ಕೊಟ್ಟರು. ಮರುಪರೀಕ್ಷೆಯ ದಿನಾಂಕ ಡಿಸೆಂಬರ್ 29 ನಿಗದಿ ಆಯಿತು. ಮತ್ತೆ ಮರುಪರೀಕ್ಷೆ ಆಯಿತು. ಆಗಸ್ಟ್ 27ರ ಪರೀಕ್ಷೆಯಲ್ಲಿ ಏನಾಗಿತ್ತು ಅದಕ್ಕಿಂತ ಜಾಸ್ತಿನೇ ಡಿಸೆಂಬರ್ 29ರ ಪ್ರಶ್ನೆ ಪತ್ರಿಕೆಯಲ್ಲಿ ತಪ್ಪು ಪದಗಳನ್ನು ಬಳಸಿ ಅರ್ಥವಾಗದ ಪ್ರಶ್ನೆಗಳನ್ನು ಕೊಟ್ಟು ಮತ್ತೆ ಪರೀಕ್ಷಾಲಯಕ್ಕೆ ಹೋದಂಥ ಕನ್ನಡದ ವಿದ್ಯಾರ್ಥಿಗಳು ಗೊಂದಲದಲ್ಲಿ ಸಿಗಾಕೊಳ್ಳುವಂಥ ರೀತಿಯಲ್ಲಿ ಮಾಡಿದ್ರು. ಅದರ ಉದ್ದೇಶ ಏನು ಅಂತ ನಮಗಿನ್ನೂ ಅರ್ಥ ಆಗಿಲ್ಲ. ಒಂದು KPSC ಎನ್ನುವ ಕರ್ನಾಟಕದ ಭಾರಿ ದೊಡ್ಡ ಸಂಸ್ಥೆಯಲ್ಲಿ ಕನ್ನಡ ಪದಗಳನ್ನು ಬಳಸುವ ರೀತಿ ನೀತಿಗಳು ಗೊತ್ತಿಲ್ಲ ಅನ್ನೋದಾದರೆ, ಕನ್ನಡದ ಪ್ರಶ್ನಾಪತ್ರಿಕೆಯನ್ನು ಸಿದ್ಧ ಮಾಡೋದು ಗೊತ್ತಿಲ್ಲ ಅನ್ನೋದಾದರೆ, ಕನ್ನಡದ ಪ್ರಶ್ನಾಪತ್ರಿಕೆಯನ್ನು ನುರಿತ ತಜ್ಞರಿಂದ ಮಾಡಬೇಕು ಅನ್ನೋ ಅರಿವು ಇಲ್ಲದೆ ಹೋದರೆ ಮತ್ತು ಯಾರು ಹೊಣೆ? ಅದಕ್ಕೆ ಯಾರು ಹೊಣೆ? ವಿದ್ಯಾರ್ಥಿಗಳ ಹೊಣೆ. ಅವರು ಏನ ನಮ್ಮಿಂದ ತಪ್ಪಾಗಿದೆ ಅಂತ ಹೇಳ್ಕೋಬೇಕಾದಂಥ KPSC ಹೇಳ್ಕೊಳ್ಳಿಕ್ಕೆ ಹೋಗದೆ ಹೋದ ಬಾರಿಗಿಂತ 17-18ರ ಅವಧಿಗಿಂತ ಈ ಬಾರಿ ರಿಸಲ್ಟು ಇನ್ಕ್ರೀಸ್ ಆಗಿದೆ ಅಂತ ಹೇಳೋದಷ್ಟೇ ನಿಮ್ಮ ಕೆಲಸ ಅಲ್ಲ. ನೀವು ಮಾಡಿದಂಥ ಅನ್ಯಾಯ ಏನು ಅನ್ನೋದನ್ನ ಸಾರ್ವಜನಿಕವಾಗಿ ಹೇಳ್ಕೋಬೇಕಲ್ಲ, ಹಂಚ್ಕೋಬೇಕಲ್ಲ, ಮಾಧ್ಯಮಗಳ ಮುಂದೆ ತೋಡ್ಕೋಬೇಕಲ್ಲ. ಹೌದು, KPSCಯಿಂದ ಕನ್ನಡದ ಪರೀಕ್ಷೆ ಬರೆದಂಥ ಅಭ್ಯರ್ಥಿಗಳಿಗೆ ನಮ್ಮಿಂದ ತೊಂದರೆ ಆಗಿದೆ, ಅದನ್ನು ಸರಿಪಡಿಸ್ಕೊಂಡು ಮತ್ತೆ ಅವರಿಗೆ ನ್ಯಾಯ ಕೊಡ್ತೀವಿ ಅಂತ ಹೇಳಬೇಕಾದಂಥವ್ರು ಮತ್ತೆ ಮುಖ್ಯಮಂತ್ರಿಗಳು ಹೋಗಿ ಏನೂ ಆಗಿಲ್ಲ, ಸಣ್ಣ ಪುಟ್ಟದ ಗೊಂದಲ ಅಷ್ಟೇ ಅನ್ನುವ ಮಾಹಿತಿಯನ್ನು ಕೊಡುವ ಮುಖಾಂತರ ಸರ್ಕಾರವನ್ನು, ಮುಖ್ಯಮಂತ್ರಿಗಳನ್ನು ದಾರಿ ತಪ್ಪಿಸುವಂಥ ಕೆಲಸವನ್ನು KPSC ಅಧ್ಯಕ್ಷರು ಮತ್ತು ಅದರ ನಿರ್ದೇಶಕರುಗಳು ಮಾಡ್ತಾ ಇದ್ದಾರೆ ಅನ್ನೋದು ನಮಗೆ ಗೊತ್ತಾಗಿದೆ. ಹಾಗಾಗಿ ಸನ್ಮಾನ್ಯ ಮುಖ್ಯಮಂತ್ರಿಗಳ ಗಮನಕ್ಕೆ, ಅವರ ಅರಿವಿಗೆ ಎಷ್ಟು ಬಂದಿದೆಯೋ ಗೊತ್ತಿಲ್ಲ. ಆದರೆ ಮಾಧ್ಯಮಗಳಲ್ಲಿ ದಿನ ಚರ್ಚೆ ಆಗ್ತಾ ಇದೆ. ಮುಖ್ಯಮಂತ್ರಿಗಳು ಮತ್ತು ಸಂಬಂಧಪಟ್ಟಂಥ ಇವತ್ತೇನು ಪೊಲೀಸು ಗುಪ್ತದಳ ಏನಿರುತ್ತೆ, ಗುಪ್ತದಳ ಪ್ರತಿದಿನ ಒಬ್ಬ IDGP, ಗುಪ್ತದಳದ IDGP ಯಾರನ್ನಾದರೂ ಬೆಳಗ್ಗೆ ಭೇಟಿ ಮಾಡ್ತಾರೆ ಅಂದರೆ ಅದು ಮುಖ್ಯಮಂತ್ರಿಗಳನ್ನ. ಬಹುಶಃ ಮುಖ್ಯಮಂತ್ರಿಗಳು ಬೆಳಗ್ಗೆ ಉಪಹಾರ ಮಾಡೋದಕ್ಕಿಂತ ಮುಂಚೆ ಆ IDGPಯನ್ನು ಭೇಟಿ ಮಾಡಿ ಕರ್ನಾಟಕದ ಆಗುಹೋಗುಗಳ ಬಗ್ಗೆ ಅವರು ವಿಚಾರವನ್ನು ತಿಳ್ಕೊಳ್ಳುವಂಥದ್ದು ಅದು ನಮಗೆ ಗೊತ್ತಿರೋ ವಿಚಾರ. ಹಾಗಾಗಿ ಇಷ್ಟೆಲ್ಲ ಲಕ್ಷಾಂತರ ಮಕ್ಕಳ ಭವಿಷ್ಯ ಅಡಗಿದೆ ಅನ್ನುವಾಗ, ಲಕ್ಷಾಂತರ ಮಕ್ಕಳಿಗೆ ಅನ್ಯಾಯ ಆಗಿದೆ KPSC ನಡೆಸಿದಂಥ ಪರೀಕ್ಷೆಯಲ್ಲಿ ಅನ್ನೋದು ಗೊತ್ತಿರುವಾಗ ಯಾಕೆ ಮುಖ್ಯಮಂತ್ರಿಗಳು ಈ ವಿಚಾರದಲ್ಲಿ ಮೌನ ವಹಿಸಿದ್ದಾರೆ? ಏನು ಕಾರಣ ಇರ್ಬೋದು? ಇದರ ಉದ್ದೇಶ ಏನು ಅನ್ನೋದು ನಮಗೆ ಅರ್ಥ ಆಗಬೇಕಾಗಿದೆ. ಅದಕ್ಕಾಗಿ ನಾನು ಒಂದು ವಾರದಿಂದ ಪ್ರಯತ್ನ ಮಾಡ್ತಾ ಇದ್ದೀನಿ ಅವರು ಭೇಟಿ ಮಾಡಲಿಕ್ಕೆ. ಅವರು ಬಜೆಟ್ ಇದರಲ್ಲಿ ಬೇರೆ ಬೇರೆ ಇಲಾಖೆಗಳ ಜೊತೆಯಲ್ಲಿ ಚರ್ಚೆ ಮಾಡೋದ್ರಿಂದ ಅವಕಾಶ ಕೊಡೋಕ್ಕೆ ಆಗಿಲ್ಲ ಅಂತ ಹೇಳಿ ನನಗೆ ಬಂದಂಥ ಮಾಹಿತಿ. ಆದರೆ ಬಹುಶಃ 18ನೇ ತಾರೀಕು ಪ್ರತಿಭಟನೆಯ ನಂತರವೇ ಅವರು ಭೇಟಿ ಮಾಡೋಕ್ಕಾಗುತ್ತೇನೋ ಅಂತ ಅಂದ್ಕೊಂಡಿದ್ದೀನಿ. ಇವತ್ತು ಸಂಜೆನೂ ಸಹ ನಾನು ಈಗ ಅವರಿಗೆ, ಅವರ ಪತ್ರಿಕಾ ಕಾರ್ಯದರ್ಶಿಗಳಿಗೆ ಒಂದು ಸಂದೇಶ ಕಳಿಸಿದ್ದೀನಿ. ನಾನು ತಕ್ಷಣ ಮುಖ್ಯಮಂತ್ರಿಗಳ ಜೊತೆಯಲ್ಲಿ ಮಾತಾಡಬೇಕು ಅಂತ ನನಗೆ ಸಮಯ ನಿಗದಿ ಮಾಡಿ ಅಂತ ಕೇಳಿದ್ದೀನಿ. ಸಮಯ ನಿಗದಿ ಮಾಡಿದ್ರೆ ಮುಖ್ಯಮಂತ್ರಿಗಳ ಜೊತೆಯಲ್ಲೇ ನಾನು ಖುದ್ದಾಗಿ ಈಗ ಆಗಿರೋ ಅನ್ಯಾಯವನ್ನು ಅವರಿಗೆ, ಅವರ ಗಮನಕ್ಕೆ ತರುವಂಥ ಕೆಲಸ ಮಾಡಿ, ನೊಂದ ವಿದ್ಯಾರ್ಥಿಗಳಿಗೆ ಇವತ್ತೇನು ಅವರ ಬೇಡಿಕೆಗಳೇನಿದೆ ಅದನ್ನು ಸರಿಪಡಿಸಬೇಕು ಅಂತ ಹೇಳಿ ಮುಖ್ಯಮಂತ್ರಿಗಳ ಜೊತೆಯಲ್ಲಿ ಒತ್ತಾಯ ಮಾಡ್ತೀವಿ. ಹಾಗೆ ನಾಡಿದ್ದು ನಡೆಯುವಂಥ 18ರ ಪ್ರತಿಭಟನೆ ನಾವು ಆದ ನಂತರ ಒಂದು ನಿಯೋಗ ಭೇಟಿ ಮಾಡ್ತೀವಿ. ಮುಖ್ಯಮಂತ್ರಿಗಳಿಂದ ಏನು ಬರುತ್ತೆ ವಿಚಾರ ಅದನ್ನು ಗಮನಿಸಿ ಅದರ ನಂತರ ಇಡೀ ರಾಜ್ಯದಲ್ಲಿ ಈ ಹೋರಾಟವನ್ನು ಕರ್ನಾಟಕ ರಕ್ಷಣಾ ವೇದಿಕೆ ತಗೊಂಡು ಹೋಗುತ್ತೆ. ಸೊ ಮತ್ತೆ ಮರುಪರೀಕ್ಷೆಗೆ ಏನಾದರೂ ಮತ್ತೆ ಆಗ್ರಹ ಸರ್? ಹೌದು, ಅವರಿಗೆ ಈಗ ಕೆಲವು ವಿದ್ಯಾರ್ಥಿಗಳಲ್ಲಿ ಒಂದು ವಾದ ಇದೆ, ಮರುಪರೀಕ್ಷೆ ವರದಿಯಿಂದ ಕೆಲವರು ಕೋರ್ಟ್ಗೆ ಹೋಗ್ಬೋದು ಅನ್ನೋದು ಇದೆ. ಹಾಗಾಗಿ ಈಗ ಏನು ರಿಸಲ್ಟ್ ಅನೌನ್ಸ್ ಮಾಡಿದ್ದಾರೆ, ತಡೆ ಹಿಡಿದು ಮುಂದೆ ಏನು ಮಾಡಬೇಕು ಅನ್ನೋದು ಕರ್ನಾಟಕದ ಮುಖ್ಯಮಂತ್ರಿಗಳಿಗೆ ನಮ್ಮ ವಿದ್ಯಾರ್ಥಿಗಳು ಸಲಹೆ
ಸೂಚನೆಗಳನ್ನು ಕೊಡಬೇಕಾಗತ್ತೆ, ಕೊಡ್ತಾರೆ. ಹಾಗೆ ಅವರು ಸಹ KPSC ಮತ್ತು ಈ ನಾಡಿನ ನುರಿತ ಕಾನೂನು ತಜ್ಞರ ಜೊತೆಯಲ್ಲಿ ಚರ್ಚೆ ಮಾಡಿ ಒಂದು ತೀರ್ಮಾನಕ್ಕೆ ಬಂದರೆ ಆ ಮಕ್ಕಳ ಭವಿಷ್ಯ ಬದುಕು ಹಸನಗೊಳ್ಳುತ್ತೆ ಅನ್ನೋದು ನನ್ನ ನಂಬಿಕೆ. ಈಗಾಗಲೇ ಹಲವಾರು ಬಾರಿ ಈ ತಪ್ಪುಗಳಾಗ್ತಾ ಇದೆ, ಹಲವಾರು ಬಾರಿ ನೀವು ಪ್ರತಿಭಟನೆ ಕೂಡ ಕೈಗೊಂಡಿದ್ದೀರಾ. ಆದ್ರೂ ಕೂಡ ಯಾವುದೇ ರೀತಿ ಸರ್ಕಾರದಿಂದ ಆಗಲಿ ಅಥವಾ KPSC ಅಧಿಕಾರಿಗಳಿಂದಾಗಲಿ ಏನೋ ಒಂದು ಪರಿಹಾರ ಸಿಗ್ತಾ ಇದೆ. ಇದ್ರ ಬಗ್ಗೆ ಏನು ಹೇಳ್ತೀರಾ? ಆ್ಯಕ್ಚುಲಿ ಇದು ಇಷ್ಟೆಲ್ಲ ಸಮಸ್ಯೆ ಕ್ರಿಯೇಟ್ ಮಾಡಿದ್ದು ಒಬ್ಬ ವ್ಯಕ್ತಿ. ಅದಕ್ಕೆ ರೆಸ್ಪಾನ್ಸಿಬಲ್ ಏನಂದರೆ ಅಂದರೆ ಎಕ್ಸಾಮಿನೇಷನ್ ಕಂಟ್ರೋಲರು ಜ್ಞಾನೇಂದ್ರ ಕುಮಾರ್ ಗಂಗ್ವಾರ್ ಅಂತೇಳಿ. ಈಸ್ ಫ್ರಮ್ UP, ಉತ್ತರ ಪ್ರದೇಶದಿಂದ ಇಲ್ಲಿ ಬಂದು ಒಂದು ಕ್ವಶನ್ ಪೇಪರ್ 200 ಕ್ವಶನ್ಸು ಕರೆಕ್ಟಾಗಿ ಇಂಗ್ಲೀಷಿಂದ ಟ್ರಾನ್ಸ್ಲೇಷನ್ ಕನ್ನಡಕ್ಕೆ ಮಾಡೋಕ್ಕೆ ಬಂದಿಲ್ಲ ಅಂತ ಅಂದರೆ, ಮತ್ತು ಅಷ್ಟು ದೊಡ್ಡ ಸಂಸ್ಥೆ ಬೇರೆ ಎಲ್ಲ ಎಕ್ಸಾಮ್ಸು ಕರೆಕ್ಟಾಗಿ ಮಾಡ್ತೀರಾ, ಯಾಕೆ KS ಎಕ್ಸಾಮ್ಸೇ ಇಷ್ಟು ಮಿಸ್ಟೇಕ್ ಮಾಡಿದ್ದೀರಾ? ನನ್ನ ಪ್ರಶ್ನೆ ಒಂದು. ಈಗ ಮಾಡಿರೋ ಒಂದು ತಪ್ಪು ಮಾಡಿ, ಈಗ ಫಸ್ಟ್ ಟೈಮ್ ಅಂದರೆ ಏನೋ ಅನ್ಬೋದಾಯಿತು, ಮಾಡಿರೋ ತಪ್ಪನ್ನೇ ಮತ್ತೆ ತಪ್ಪು ಮಾಡಬೇಕಂತಂದರೆ ಅವ್ರು IAS ಆಗಿದ್ದಾರಾ ಇಲ್ಲ ಡೈರೆಕ್ಟ್ ಏನಾದರೂ ದುಡ್ಡು ಕೊಟ್ಟು ಬಂದಿದ್ದಾರಾ ಆ ಜಾಗಕ್ಕೆ ಅಂತ. ಈಗ ಯಾರಾದರೂ ಓದ್ಕೊಂಬಂದಿದ್ರೆ ವ್ಯಕ್ತಿ ಆಗಿರೋ ತಪ್ಪನ್ನು ಮತ್ತೆ ತಿದ್ಕೊತಾರೆ, ಕರೆಕ್ಟ್ ಅಲ್ವಾ? ಆಗಸ್ಟ್ 27ನೇ ತಾರೀಕು ಮಾಡಿರೋ ತಪ್ಪನ್ನು ಮತ್ತೆ ಡಿಸೆಂಬರ್ 29ನೇ ತಾರೀಕು ತಪ್ಪು ಮಾಡಿದ್ದಾರೆ ಅಂತಂದರೆ, ಮತ್ತು ಇಷ್ಟೆಲ್ಲ ಪ್ರತಿಭಟನೆ ಮಾಡಿ ಇಷ್ಟೆಲ್ಲ ಲೆಟ್ರ್ ಹಾಕಿದ್ದಾರೆ. ಕನ್ನಡ ಸಾಹಿತ್ಯ ಪರಿಷತ್ ಇರ್ಬೋದು, ಕನ್ನಡ ಅಭಿವೃದ್ಧಿ ಪ್ರಾಧಿಕಾರ ಇರ್ಬೋದು, ಮತ್ತು ಎಷ್ಟೊಂದು MLAಗಳು, ಮಿನಿಸ್ಟರ್ಸು, ರೂಲಿಂಗ್ ಪಾರ್ಟಿ ಕಾಂಗ್ರೆಸ್ ಮಿನಿಸ್ಟರ್ಸ್ ಸಂತೋಷ್ ಲಾಡ್ ಸರ್ ಅವರು ಲೆಟ್ರ್ ಹಾಕಿದ್ದಾರೆ. ಎಷ್ಟೊಂದು ಸ್ಟೂಡೆಂಟ್ಸುಗಳು, ಸಂಘಟನೆಗಳು, ರೈತರ ಪರ ಸಂಘಟನೆಗಳು ಎಲ್ಲರೂ ಇಷ್ಟು ದೊಡ್ಡ ಮಟ್ಟಕ್ಕೆ ಹೋರಾಟ ಮಾಡಿ ಇಷ್ಟು ಬೇಡಿಕೆ ಇಟ್ಟರು ಯಾಕೆ KPSC ಮತ್ತು ಸರ್ಕಾರ, ಇದು KPSC ಸರ್ಕಾರ ಆಗಿದೆಯಾ, ಸರ್ಕಾರ KPSC ಆಗಿದೆಯಾ ಗೊತ್ತಾಗ್ತಾ ಇಲ್ಲ. KPSC ಒಂದು ಸಣ್ಣ ಬಾಡಿ, ಸರ್ಕಾರ ಏನು ಹೇಳುತ್ತೋ ಅದನ್ನು ಕೇಳಬೇಕಾಗುತ್ತೆ. ಇಲ್ಲಿ ಏನಾಗಿದೆ ಅಂತಂದರೆ ಸರ್ಕಾರಕ್ಕೆ ಒಂದು ಈ ಸಮಸ್ಯೆನ ಸಿದ್ದರಾಮಯ್ಯ ಸರ್ಗೆ ರೀಚ್ ಆಗೋದಕ್ಕೆ ಬಿಡ್ತಾ ಇಲ್ಲ. ಅಲ್ಲಿರೋ ಸುತ್ತಮುತ್ತ ಅಧಿಕಾರಿಗಳು ಏನು ತಪ್ಪೇ ಆಗಿಲ್ಲ ಅನ್ನೋ ಥರ ಸೃಷ್ಟಿ ಮಾಡಿದ್ದಾರೆ ಸಿದ್ದರಾಮಯ್ಯ ಸರ್ಗೆ. ಮತ್ತು ಈಗ ಕರ್ನಾಟಕ ರಕ್ಷಣಾ ವೇದಿಕೆ ನಾರಾಯಣಗೌಡರು ಅಧ್ಯಕ್ಷತೆಯಲ್ಲಿ ಅವ್ರ ನೇತೃತ್ವದಲ್ಲಿ 18ನೇ ತಾರೀಕು ದೊಡ್ಡ ಮಟ್ಟಕ್ಕೆ ಹೋರಾಟ ಮಾಡ್ತಾಯಿದ್ದೀವಿ. ಈ ಹಿಂದೆ ಅವ್ರ ನೇತೃತ್ವದಲ್ಲಿ ಹೋರಾಟ ಮಾಡಿನೇ ಮರುಪರೀಕ್ಷೆ ಆಗಿದ್ದು. ದಯವಿಟ್ಟು ನಾನು ಸರ್ಕಾರ ಸಿದ್ದರಾಮಯ್ಯ ಸರ್ಗೆ ಒಂದು ಮನವಿ ಮಾಡ್ಕೊತೀನಿ, ಎಲ್ಲ ವಿದ್ಯಾರ್ಥಿಗಳ ಪರವಾಗಿ. ಇಷ್ಟೆಲ್ಲ ಅನ್ಯಾಯ ಆಗ್ತಾಯಿದೆ. ನೀವು ಕನ್ನಡ ರಾಮಯ್ಯ ಅಂತಲೂ ಒಂದು ಬಿರುದು ಕೊಟ್ಟಿದ್ದಾರೆ, ಮತ್ತು ಕನ್ನಡಕ್ಕೆ ಅಂತ ಇಷ್ಟು ಇಂಪಾರ್ಟೆನ್ಸ್ ಕೊಟ್ಟಿಲ್ಲ ಅಂದರೆ ಇದು ಗೆಜೆಟೆಡ್ ಪ್ರೊಫೆಷ್ನರಿ ಹುದ್ದೆಗಳು ಗ್ರೂಪ್ A ಮತ್ತು ಗ್ರೂಪ್ B. ಸರ್ಕಾರದ ಒಂದು ರೆವಿನ್ಯೂ ಏನು ಜನಸಾಮಾನ್ಯಗಳು ನಾವೇನು ಟ್ಯಾಕ್ಸ್ ಪೇ ಮಾಡ್ತೀರಾ, ಆ ಟ್ಯಾಕ್ಸ್ ಕಲೆಕ್ಟ್ ಮಾಡೋದು ಸರ್ಕಾರ, ಕಲೆಕ್ಟ್ ಮಾಡೋದು ಅಧಿಕಾರಿಗಳು ಯಾರಪ್ಪ ಅಂದರೆ ಗ್ರೂಪ್ A ಮತ್ತು ಗ್ರೂಪ್ B ಆಫೀಸರ್ಸು. ಮತ್ತು ಆ ಸರ್ಕಾರದಲ್ಲಿ ಕಲೆಕ್ಟ್ ಮಾಡೋ ಟ್ಯಾಕ್ಸ್ ಮನಿನ ಮತ್ತೆ ಡಿಸ್ಟ್ರಿಬ್ಯೂಟ್ ಮಾಡೋದು ಅದೇ ಅಧಿಕಾರಿಗಳೇ ಆಗಿರ್ತಾರೆ. ಯಾವುದೇ ಒಂದು ಸ್ಕೀಮ್ನ ತೊಗೊಂಬರ್ಬೇಕಂದ್ರೆ ಅಧಿಕಾರಿಗಳೇ ಆಗ್ತಾರೆ. ಆ ಅಧಿಕಾರಿಗಳು ಒಂದು ಕ್ವಶನ್ ಪೇಪರ್ ಕನ್ನಡದವರೇ ಇಲ್ಲ ಅಂತ ಅಂದಾಗ ಮತ್ತು ಕನ್ನಡದವರಿಗೆ ನ್ಯಾಯ ಎಲ್ಲಿ ಸಿಗುತ್ತೆ? ಈಗ UPSC ಅಂತ ಅಂದರೆ ಅದರಲ್ಲಿ ಎಂಟೈರ್ ಬೇರೆ ಬೇರೆ ಸ್ಟೇಟ್ಸಿಂದ IAS ಆಫೀಸರ್ ಆಗ್ತಾರೆ, IPS ಆಫೀಸರ್ ಆಗ್ತಾರೆ. ಕರ್ನಾಟಕದಲ್ಲಿ ಕನ್ನಡದವ್ರು ಆಗಬೇಕಾಗಿರೋದು ಒಂದೇ ಹುದ್ದೆ ಅಂದರೆ KPSCಯಿಂದ KS ಅಧಿಕಾರಿಗಳು. ಅದರಲ್ಲಿ ಬರೀ ಒಂದು ಮಿಸ್ಟೇಕ್ಸ್ ಇಲ್ಲ. KPSCಯಿಂದ ಮಾಡ್ತಾ ಇರೋದು ಟ್ರಾನ್ಸ್ಲೇಷನ್ ಒಂದೇ ಮಿಸ್ಟೇಕ್ಸ್ ಅಲ್ಲ. ಈ ಒಂದು ಎಕ್ಸಾಮ್ಸಲ್ಲಿ ಡಿಸೆಂಬರ್ 29 ಡಿಸೆಂಬರಲ್ಲಿ OMR ಸುಮಾರು 2-3 ಸೆಂಟರ್ ಅಂತಂದರೆ ಸುಮಾರು 1000 ಜನ ವಿದ್ಯಾರ್ಥಿಗಳು ಕ್ವಶನ್ ಪೇಪರ್ ಇದು OMR ಶೀಟ್ಸಲ್ಲಿ ಮೊದಲೇ ರಿಜಿಸ್ಟರ್ ನಂಬರ್ ಮೆನ್ಷನ್ ಆಗಿ ಬಂದಿರುತ್ತೆ. ಆದರೆ ಇಲ್ಲಿ KPSC ನಡೆಸಿರೋಂಥದ್ದು ಕ್ವಶನ್ ಪೇಪರ್ OMR ಶೀಟ್ಸೇ ಬೇರೆ ಬೇರೆ ಅದ್ಲುಬಲ್ ಆಗಿದೆ. ಬೇರೆ ಬೇರೆ ಸೆಂಟರ್ಸ್ಗೆ ಆ OMR ಶೀಟ್ಸ್ನ ನಂಬರ್ ಬೇರೆ ಕೊಟ್ಟು ರಿಜಿಸ್ಟರ್ ನಂಬರ್ನ ಅಡ್ಮಿಟ್ ಕಾರ್ಡಲ್ಲಿ ಇರೋದು ಬರ್ಸಿರ್ತಾರೆ. ಎಕ್ಸಾಂಪಲ್ಸ್ ಇಲ್ಲೇ ಇದೆ ನೋಡಿ, ಈ ಮೇಡಮ್ದು ಇಲ್ಲಿ ಕೋಲಾರ ಸೆಂಟರು ನೋಡಿ ಇಲ್ಲಿದೆ ನೋಡಿ, ಇಲ್ಲಿ ಬರ್ಸಿದ್ದಾರೆ ಒಡಿಸ್ಬಿಟ್ಟು ಕೆಳಗಡೆ ಒರಿಜಿನಲ್ ನಂಬರ್ ಬರ್ಸಿದ್ದಾರೆ. ಈ ಥರ ಒಂದು ಸಣ್ಣ ಮಿಸ್ಟೇಕ್ಸ್ ಆದರೆ ಇಲ್ಲಿ ಈ ಒಂದು ಮಿಸ್ಟೇಕ್ಸ್ ಇರುತ್ತೆ ನೋಡಿ, ಸರ್ಕಲ್ ಹಾಕೋದು, ಈ ಫಿಲ್ ಇನ್ ದ ಬ್ಲ್ಯಾಕ್ಸ್ ಒಂದು ಆಫ್ ಮಾಡಿದ್ರೂ ಅವ್ರು ಕೆಳಗಡೆ ಇಲ್ಲಿ ಇನ್ಸ್ಟ್ರಕ್ಷನ್ ಕೊಟ್ಟಿರ್ತಾರೆ. ಇಲ್ಲಿ ಮೇಲ್ಗಡೆ ಒಂದು ಸಣ್ಣ ಮಿಸ್ಟೇಕ್ಸ್ ಆದ್ರೂ ಇದು ವ್ಯಾಲಿಡ್ ಇರಲ್ಲ. ಒಂದು ಸೈನ್ ಹಾಕಿಲ್ಲ ಅಂತಂದರೆ ವ್ಯಾಲಿಡ್ ಇರಲ್ಲ. ಅಂಥದ್ರಲ್ಲಿ ರಿಜಿಸ್ಟರ್ ನಂಬರೇ ಬದಲು ಮಾಡ್ಕೊಂಡು ಇದು ಹೊಡೆದು ಇದು ಬರ್ದಿದ್ದಾರೆ ಅಂತಂದರೆ ಇದೊಂದೇ ಅಂತಲ್ಲ, ಅಡ್ಮಿಟ್ ಕಾರ್ಡ್ ಅಂತ ಇರುತ್ತೆ. ಅಡ್ಮಿಟ್ ಕಾರ್ಡಲ್ಲಿ ತೋರಿಸ್ತೀನಿ, ಇವ್ರದ್ದಿಲ್ಲ, ಇಲ್ಲಿ ಪಿನ್ ಕೋಡ್ ಬರುತ್ತೆ. ಎಷ್ಟೋ ಜನ ಸ್ಟೂಡೆಂಟ್ಸು ರಾಮನಗರ ಸೆಂಟರಲ್ಲಿ ಪಿನ್ ಕೋಡ್ ಇಲ್ದಿರ ಸುಮಾರು 20 ನಿಮಿಷ ಲೇಟಾಗಿ ಹೋಗಿದ್ದಾರೆ ಎಕ್ಸಾಮ್ ಸೆಂಟರ್ಗೆ. 20 ನಿಮಿಷ ಲೇಟಾಗಿ ಹೋದ್ರೂ ಅವ್ರನ್ನ ಅಲೋ ಮಾಡಿಲ್ಲ ಎಕ್ಸಾಮ್ ಬರೆಯೋದಕ್ಕೆ. ಆದರೆ 2-3 ಸೆಂಟರಲ್ಲಿ 1.5 hour ಕ್ವಶನ್ ಪೇಪರ್ ಡಿಲೇ ಮಾಡಿಕೊಟ್ಟಿದ್ದಾರೆ. ಬಿಕಾಸ್ ಏನಪ್ಪ ಅಂತಂದರೆ
OMR ಇಶ್ಯೂಸ್ ಆಗಿರೋದ್ರಿಂದ 10 ಗಂಟೆಗೆ ಸ್ಟಾರ್ಟ್ ಮಾಡಬೇಕಾದ್ರೆ ಎಕ್ಸಾಮ್ಸು 11:15ಗೆ ಸ್ಟಾರ್ಟ್ ಮಾಡ್ತಾರೆ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.